ಸ್ಟಾರ್ಟ್ ಆ್ಯಂಡ್ಸ್ ವೀಕ್ಷಕರೆಲ್ಲರಿಗೂ ನನ್ನ ನಮಸ್ಕಾರಗಳು. ಇವತ್ತು ನಾನು ಮಾಡ್ತಾ ಇರೋ ವಿಡಿಯೋ ಬಂದು ಜೂನ್ ತಿಂಗಳು 2025 ಯಾವ ರೀತಿ ಇರುತ್ತೆ ಅನ್ನೋಂಥ ಮಾಸ ಭವಿಷ್ಯದ ಬಗ್ಗೆ ಮಾತಾಡ್ತೀನಿ. ಅದೇ ರೀತಿಯಲ್ಲಿ ಯಾವ್ಯಾವ ರಾಶಿಗೆ ಯಾವ್ಯಾವ ಥರ ರೆಮಿಡೀಸ್ ಅನ್ನುವಂಥದ್ದನ್ನು ತಿಳಿಸ್ಕೊಡ್ತೀನಿ. ಪ್ರತಿ ತಿಂಗಳು ಇದು ನಡೀತಾ ಇರುವಂಥದ್ದೇ. ಅದರಲ್ಲೂ ಕೂಡ ಒಂದು ವಿಷಯ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾವ ಥರ ಅಂತಂದರೆ, ಜನವರಿ 2025 ವಿಡಿಯೋ ಮಾಡಿದಾಗಲೇ ನಾವು ಈ ವರ್ಷ ಎಲ್ಲ ಏನೇನು ಆಗುತ್ತೆ ಅನ್ನೋವಂಥದ್ದನ್ನ ಹೇಳಿದ್ದೆ. ಅದರಲ್ಲೂ ಕೂಡ ಸ್ಪೆಸಿಫಿಕ್ಕಾಗಿ ಹೇಳುವಂಥದ್ದು ಏನಪ್ಪ ಅಂತಂದರೆ, ಕ್ಯಾಲಿಫೋರ್ನಿಯಲ್ಲಿ ಬೆಂಕಿ ಹತ್ಕೊಂಡಿದ್ದಂಥದ್ದು. ಯಾಕಂದರೆ 2025 ಅಂದರೆ 9 ಅಂತ ಹೇಳಿದೆ. 9 ಅಂದರೆ ಮಾರ್ಸ್ ಅಂತ ಹೇಳ್ತೀವಿ. ಮಾರ್ಸ್ ಅಂದರೆ ಭೂಮಿ ಅಂತ ಹೇಳ್ತೀವಿ. ಭೂಮಿ ಮೇಲೆ ಯಾವ್ಯಾವ ರೀತಿಯಲ್ಲಿ ರಕ್ತಪಾತಗಳು, ಸಾವು ನೋವುಗಳು ಆಗುವಂಥದ್ದನ್ನು 2025 ಹೇಳುತ್ತೆ ಅನ್ನುವಂಥದ್ದನ್ನ ನಾನು ಜನವರಿಯಲ್ಲೇ ಹೇಳಿದ್ದೆ. ಅದರಲ್ಲಿ ಫಸ್ಟ್ ಹೇಳಬೇಕಾಗಿರುವಂಥದ್ದು ಏನಪ್ಪ ಅಂತಂದರೆ, ಕ್ಯಾಲಿಫೋರ್ನಿಯಲ್ಲಿ ಬೆಂಕಿ ಹತ್ಕೊಂಡಿದ್ದಂಥದ್ದು ಅಂದರೆ ತುಂಬ ಒಂದು ರೀತಿಯಲ್ಲಿ ಕಾಡ್ಗಿಚ್ಚು ಥರ ಹಬ್ಕೊಂಡು ಸುಟ್ಟೋಗಿದ್ದಂಥದ್ದನ್ನು ನಾವು ನೋಡಿದ್ವಿ. ಬೆಂಕಿಯಿಂದ ಅಪಘಾತ, ಅದೇ ರೀತಿಯಲ್ಲಿ ಭೂಕಂಪ ಆಯಿತು, ಅದನ್ನು ನಾವು ನೋಡಿದ್ವಿ. ಇನ್ನು ಏನಪ್ಪ ಅಂತಂದರೆ, ಸೋಲ್ಜರ್ಸ್ ಬಗ್ಗೆ ನಾನು ಮಾತಾಡಿದ್ದೆ, ಅದು ಕೂಡ ನಡೆದಿರೋವಂಥದ್ದು ನೀವು ನೋಡಿದ್ದೀರಾ. ಅದೇ ರೀತಿಯಲ್ಲಿ ಈಗ ನೆಕ್ಸ್ಟ್ ಏನಪ್ಪ ಅಂತಂದರೆ, ಸುನಾಮಿ ಬಗ್ಗೆ ನಾನು ಮಾತಾಡಿದ್ದೆ, ಕೊರೋನಾ ಬಗ್ಗೆ ಕೂಡ ಮಾತಾಡಿದ್ದೆ. ಸೊ ಕೊರೋನಾ ಕೂಡ ಸ್ಟಾರ್ಟ್ ಆಗ್ತಾ ಇರೋವಂಥದ್ದು ನೀವು ನೋಡ್ತಾ ಇದ್ದೀರಾ. ಇನ್ನು ಸುನಾಮಿ ಒಂದು ಉಳ್ಕೊಂಡಿದೆ. ಆಗಬಾರ್ದು ಅಂತ ನಾವು ಹೇಳ್ತೀವಿ, ಬಟ್ ನಂಬರ್ಸ್ ಬಿಡೋದಿಲ್ಲ, ಹಾಗೇ ಆಗುತ್ತೆ ಖಂಡಿತವಾಗ್ಲೂ. ಜಪಾನ್ ಅಂದರೆ 7 ಅಂತ ಬರುವಂಥದ್ದು. ಅದೇ ರೀತಿಯಲ್ಲಿ ಕಾಶ್ಮೀರ ಇರ್ಬೋದು, ಶ್ರೀನಗರ ಇರ್ಬೋದು, ಯಾವ್ಯಾವ ನಂಬರ್ 7 ಅಂತ ಬರ್ತಾ ಹೋಗುತ್ತೋ ಅಲ್ಲೆಲ್ಲ ಸ್ವಲ್ಪ ಪ್ರಾಬ್ಲಮ್ ನೋಡುವಂಥದ್ದಾಗುತ್ತೆ. ಯಾಕಂದರೆ 9ಗೂ 7ಗೂ ಆಗಿ ಬರಲ್ಲ ಅನ್ನುವಂಥದ್ದು. ಆ ರೀತಿಯಲ್ಲಿ ಜಪಾನ್ 16 ಬರುತ್ತೆ, 7 ಆಗುತ್ತೆ. ನೆಕ್ಸ್ಟ್ ಇನ್ನೇನು ಜೂನ್ ಅಥವಾ ಜುಲೈ, ನನ್ನ ಪ್ರಕಾರ ಜುಲೈಯಲ್ಲಿ ಆಗುವಂಥ ಚಾನ್ಸಸ್ ಜಾಸ್ತಿ ಇದೆ. ಯಾಕಂದರೆ 7th ಮಂತ್ ಬರೋದ್ರಿಂದ 9ಗೂ 7ಗೂ ಆಗದೆ ಇರೋದ್ರಿಂದ ಸುನಾಮಿ ಬರುವಂಥ ಚಾನ್ಸಸ್ ತುಂಬ ಜಾಸ್ತಿ ಇದೆ. ಎಚ್ಚರವಾಗಿರಬೇಕು ಅಂತ ಹೇಳ್ತೀನಿ. ಯಾರ್ಯಾರು ಟ್ರಿಪ್ಸು, ಟೂರು, ನಿಮ್ಮ ಒಂದು ಡ್ರೀಮ್ ಡೆಸ್ಟಿನೇಷನ್ಸ್ ಅಂದ್ಕೊಂಡು ಎಲ್ಲೋ ಒಂದು ಪ್ಲ್ಯಾನ್ ಮಾಡಿ 2-3 ತಿಂಗಳು ಮುಂಚೆನೇ ಬುಕ್ ಮಾಡ್ಕೊಂಡಿರ್ತೀರಾ. ಈ ರೀತಿ ಪ್ರಾಬ್ಲಮ್ ಇರೋವಂಥ ಟೈಮಲ್ಲಿ ಸ್ವಲ್ಪ ಅವಾಯ್ಡ್ ಮಾಡೋವಂಥದ್ದು ಒಳ್ಳೆಯದು ಅಂತ ಹೇಳ್ತೀನಿ. ಈ ರೀತಿ ತೊಂದರೆಗಳು ಆಗುತ್ತೆ ಅಂತ ಹೇಳುವಂಥದ್ದು, ತಿಳಿಸುವಂಥದ್ದೇ ನಂಬರು. ಯಾವಾಗಲೂ ಹೇಳುವಂಥದ್ದು ಏನಪ್ಪ ಅಂತಂದರೆ, ನಮಗೆ ಯಾವುದೇ ರೀತಿಯಲ್ಲಿ ಒಂದು ಪ್ರೂವ್ ಅಂತ ಮಾಡಬೇಕು ಅಂತಂದರೆ ನಂಬರ್ನ ನಾವು ರಿಸರ್ಚ್ ಮಾಡಬೇಕು. ನಂಬರ್ನ ನಾವು ರಿಸರ್ಚ್ ಮಾಡಿದಾಗ ಎಕ್ಸಾಕ್ಟ್ ರಿಸಲ್ಟ್ ಕೊಡುವಂಥದ್ದಾಗುತ್ತೆ. ಅದೇ ರೀತಿಯಲ್ಲಿ ಪ್ರೂವ್ ಮಾಡ್ಬೋದು ಹಿಂಗೆ ಆಗುತ್ತೆ ಅನ್ನುವಂಥದ್ದು. ಅದರಿಂದ ನಾನು ಎಲ್ರಿಗೂ ಹೇಳ್ತಾ ಇರೋವಂಥದ್ದು ಏನಂದರೆ, ಜುಲೈ ಮಂತ್ ಸ್ವಲ್ಪ ಪ್ರಾಬ್ಲಮ್ ಇದೆ. ಅದೇ ರೀತಿಯಲ್ಲಿ ಎಚ್ಚರವಾಗಿರಿ ಅಂತ ಹೇಳ್ತೀನಿ. ಯಾರ್ಯಾರು ಹೊರಗಡೆ ಹೋಗಬೇಕು ಅಂತ ಯೋಚನೆ ಮಾಡ್ತಿರ್ತೀವಿ, ಸ್ವಲ್ಪ ಅವಾಯ್ಡ್ ಮಾಡಿ ಅಂತ ಹೇಳ್ತೀನಿ. ಇನ್ನು ವಿಡಿಯೋ ಕಡೆ ಬರೋದಾದರೆ, ಈ ಜೂನ್ ತಿಂಗಳು ಯಾವ ಥರ ಇರುತ್ತೆ ಎಲ್ಲ ರಾಶಿಗೂ ಅಂತ ತಿಳಿಸ್ಕೊಡೋದ್ರ ಬಗ್ಗೆ ಹೇಳೋದಾದರೆ, ಮೇಷರಾಶಿಗೆ ಮೊದಲನೇದಾಗಿ ಯಾವ ಥರ ಇರುತ್ತೆ ಅಂತಂದರೆ, ಮೇಷರಾಶಿಗೆ ಸ್ವಲ್ಪ ಹಣದ ಅರಿವು, ಅಂದರೆ ಫೈನಾನ್ಷಿಯಲ್ ಸ್ಟೆಬಿಲಿಟಿ ಬರುವಂಥದ್ದು, ಫೈನಾನ್ಷಿಯಲಿ ಗ್ರೋತ್ ಆಗುವಂಥದ್ದು. ಅದೇ ರೀತಿಯಲ್ಲಿ ನಿಮ್ಗೆ ಯಾವುದೋ ಒಂದು ಗೊತ್ತಿಲ್ಲದೆ ಇರೋವಂಥ ಒಂದು ಇದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿರ್ತೀರ, ಮರ್ತಿರ್ತಿರೋ, ಅಥವಾ ಯಾವುದೋ ಬಿಸ್ನೆಸ್ಸಲ್ಲಿ ಹಾಕಿರ್ತಿರೋ, ಡಬಲ್ ಪ್ರಾಫಿಟ್ ಬರುವಂಥದ್ದು ಇರ್ಬೋದು. ಈ ರೀತಿ ಇನ್ವೆಸ್ಟ್ಮೆಂಟ್ ಮಾಡಿರೋದ್ರಲ್ಲೂ ಪ್ರಾಫಿಟ್ ತೊಗೊಳ್ಳೋವಂಥದ್ದು, ನೀವು ಮಾಡೋವಂಥ ಕೆಲಸದಲ್ಲೂ ಪ್ರಾಫಿಟ್ ಬರುವಂಥದ್ದು. ಈ ರೀತಿಯಲ್ಲಿ ಹಣಕಾಸಿನ ಅಭಿವೃದ್ಧಿ ತುಂಬ ಚೆನ್ನಾಗಿ ಆಗುವಂಥದ್ದಾಗುತ್ತೆ ಈ ಒಂದು ತಿಂಗಳು, ಜೂನ್ ತಿಂಗಳು ಮೇಷರಾಶಿಗೆ. ಅದೇ ರೀತಿಯಲ್ಲಿ ನೀವು ಅಂದ್ಕೊಂಡ ಎಲ್ಲ ಕೆಲಸ ಕಾರ್ಯಗಳು ಚೆನ್ನಾಗಿ ನಡೆಯುವಂಥದ್ದಾಗುತ್ತೆ. ಅದಕ್ಕೆ ನೀವೇನಪ್ಪ ಮಾಡಬೇಕು ಅಂತಂದರೆ, ಶುಕ್ರವಾರ ಸಾಧ್ಯವಾದಷ್ಟು ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ 1 ಮೊಳ ಮಲ್ಲಿಗೆ ಹೂವು, 4 ಊದ್ಬತ್ತಿ ಚೆನ್ನಾಗಿ ಸ್ಮೆಲ್ ಬರೋವಂಥದ್ದು, 1 ಪ್ಯಾಕೆಟ್ ಕರ್ಪೂರ ಕೊಟ್ಟು ಬರೋವಂಥದ್ದನ್ನ ಮಾಡಿ, ಅದ್ರ ಜೊತೆಗೆ ಎಲ್ಲಾದರೂ ಹಸುಗಳು ಸಿಕ್ಕಿದ್ರೆ ಹಸುವಿನ ಆರಾಧನೆ, ಅಂದರೆ ಗೋ ಆರಾಧನೆ ಮಾಡುವಂಥದ್ದು, ಗೋವಿನ ಆರಾಧನೆಗಳನ್ನ ಮಾಡುವಂಥದ್ದು. ಏನಾದರೂ ಬೆಲ್ಲ ಕೊಡುವಂಥದ್ದು ಇರ್ಬೋದು, ಅಕ್ಕಿ ಕೊಡುವಂಥದ್ದು ಇರ್ಬೋದು, ಗೋಗ್ರಾಸ್ ಅಂತ ನಾವು ಹೇಳ್ತೀವಿ, ಆ ರೀತಿಯಲ್ಲಿ ಏನಾದರೂ ಕೊಡುವಂಥದ್ದು ಇರ್ಬೋದು, ಹುಲ್ಲು ಕೊಡೋದು ಅಂಥದ್ದು. ಈ ರೀತಿಯಲ್ಲಿ ಯಾವುದಕ್ಕಾದರೂ ನೀವು, ಗೋಶಾಲೆಗಳು ತುಂಬ ಇದೆ, ಹೋಗಿ ಏನಾದರೂ ನಿಮ್ಮ ಕೈಲಾಗುವಂಥದ್ದನ್ನ ಮಾಡಿ. ಅದು ಬಿಟ್ಟು ಈ ಒಂದು ಶುಕ್ರವಾರ ಈ ಮಹಾಲಕ್ಷ್ಮಿಗೆ ಏನು ಹೇಳಿದೆ ನಾನು, ಪರಿಹಾರ ಮಾಡ್ಕೊಳ್ಳೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ. ವೃಷಭ ರಾಶಿ, ಎಕ್ಸಲೆಂಟ್ ಟೈಮ್, ಎಕ್ಸಲೆಂಟ್ ರಿಸಲ್ಟ್ಸ್. ನಾನು ಒಂದೇನು ಹೇಳ್ತೀನಿ ಅಂತಂದರೆ, ಈಗ ನಾನು ಹೇಳಿದೆ ಗುರು ಚೇಂಜ್ ಆಗಿದೆ, ಶನಿ ಚೇಂಜ್ ಆಗಿದೆ, ರಾಹು ಚೇಂಜ್ ಆಗಿದೆ, ಕೇತು ಚೇಂಜ್ ಆಗಿದೆ ಅಂತ. ಇನ್ನೂ ಹೇಳಿ 1 ವಾರ ಆಗಿಲ್ಲ, ಆಗಲೇ ಎಲ್ಲ ನಮಗಿನ್ನೂ ಏನೂ ಆಗಿಲ್ಲ ಅಂತ ಮೆಸೇಜ್ ಮಾಡ್ತೀರಿ. ನಿಮಗೆ ತಲೆಯಲ್ಲಿ ಏನಾದರೂ ಸ್ವಲ್ಪ ಬುದ್ಧಿ ಇರಬೇಕು. 1 ವಾರದಲ್ಲೇ ಯಾವುದು ಗ್ರಹಗಳು ಬಂದ ತಕ್ಷಣ ಏನು ಇಮಿಡಿಯೇಟಾಗಿ ಎತ್ಕೊಡೋಂಥ ಕೆಲಸ ನೀವೇನೂ ಮಾಡಿರಲ್ಲ. ಮೊದಲಾಗಿ ನಿಮಗೆ ಕೊಡ್ತಾ ಇರೋದೇ ಗ್ರೇಟ್. ನಿಮ್ಮ ಕರ್ಮಕ್ಕನುಸಾರವಾಗಿ ನಿಮ್ಗೆ ಒಳ್ಳೇದಾಗುತ್ತೆ ಅಂತ ಹೇಳಿರ್ತೀವಿ. ಆ ರೀತಿಯಲ್ಲಿ ನೀವು ಏನು ಒಳ್ಳೇದು ಮಾಡಿದ್ದೀರ ಅಂತ ಫಸ್ಟ್ ಯೋಚನೆ ಮಾಡಿ. ಬಂದ ತಕ್ಷಣ ಮಾತ್ರ ಕೊಟ್ಬಿಡ್ಬೇಕು ಎಲ್ಲರೂ. ಬಂದು 1 ವಾರಕ್ಕೆ ಅಥವಾ ಬಂದು 1-2 ದಿನಕ್ಕೆ ನಿಮ್ಗೆ ಯಾರಾದರೂ ಗ್ರಹಗಳು ಒಳ್ಳೇದು ಮಾಡಿಬಿಡುತ್ತಾ? ಇನ್ನೂ 1 ವರ್ಷ ಇರುತ್ತೆ. ಆ ರೀತಿಯಲ್ಲಿ 1 ವರ್ಷದಲ್ಲಿ ನಿಮ್ಗೇನು ಫಲ ಕೊಡಬೇಕು, ನಿಮ್ಮ ಕರ್ಮಕ್ಕೆ ಏನು ಸಿಗಬೇಕೋ ಅದು ಸಿಗುತ್ತೆ. ಸುಮ್ಮನೆ ಕಮೆಂಟ್ ಮಾಡಿಬಿಡಿ, ನಮಗಿನ್ನೂ ಏನು ಒಳ್ಳೆಯದೇ ಆಗಿಲ್ಲ, ನಮಗೇನು ವೃಷಭ ರಾಶಿ ಒಳ್ಳೇದು ಅಂದರೆ ನಮಗಿನ್ನೂ ನಡೆದೇ ಇಲ್ಲ ಅಂತ ಅಂದ್ಬಿಟ್ಟು. ನಡೆಯುತ್ತೆ, ವೆಯ್ಟ್ ಮಾಡಬೇಕು. ಇಮಿಡಿಯೇಟಾಗಿ ನಡೆಯೋದಕ್ಕೆ ಅದೇನು ಬ್ಯಾಂಕ್ ಅಕೌಂಟಲ್ಲಿ ನೀವು ಇಟ್ಟಿರೋ ದುಡ್ಡಲ್ಲ. ನೀವು ಇಟ್ಟಿರೋ ದುಡ್ಡೇ ನಿಮಗೆ ಕೊಡಬೇಕು ಅಂದರೆ ಬ್ಯಾಂಕ್ ಟೈಮಿಂಗ್ಸ್ ಆದಮೇಲೆ ಹೋದರೆ ಕೊಡೋದಿಲ್ಲ. ಆ ರೀತಿಯಲ್ಲಿ ಇದ್ದಾಗ ನಿಮ್ಮ ಕರ್ಮಕ್ಕೆ ಕೊಡಬೇಕು ಅಂದರೆ ಸ್ವಲ್ಪ ವೆಯ್ಟ್ ಮಾಡಬೇಕು. ವೆಯ್ಟ್ ಮಾಡಿ ತಾಳ್ಮೆಯಿಂದ ಇನ್ನೂ 1 ವರ್ಷ ವೆಯ್ಟ್ ಮಾಡಿ. ಆ 1 ವರ್ಷದಲ್ಲಿ ಯಾವಾಗ ಬೇಕಾದ್ರೂ ಚೇಂಜಸ್ ಆಗುವಂಥದ್ದಾಗುತ್ತೆ. ಈ ವರ್ಷ ಒಳ್ಳೇದಾಗುತ್ತಂದರೆ ಆ ವರ್ಷದಲ್ಲಿ ಒಳ್ಳೇದಾಗುತ್ತೆ, ಇವತ್ತೇ ಒಳ್ಳೇದಾಗ್ಬಿಡೋದಲ್ಲ. ಸ್ವಲ್ಪ ಯೋಚನೆ ಮಾಡಬೇಕು ನೀವು. ಆ ರೀತಿಯಲ್ಲಿ ವೃಷಭ ರಾಶಿಗೆ ತುಂಬ ಒಳ್ಳೆ ಟೈಮ್ ಅಂತ ಹೇಳ್ತೀನಿ. ಎಲ್ಲ ರೀತಿಯಲ್ಲೂ ಒಂದು ಅದೃಷ್ಟದ ಟೈಮ್ ಅಂತಂದರೆ ಇದೇ ಟೈಮು. ಯಾವಾಗಲೂ ಎಲ್ಲ ರಾಶಿಗಳಿಗೂ ಒಂದು ಟೈಮ್ ಅಂತ ಬರುತ್ತೆ. ಆ ಟೈಮ್ ಬಿಟ್ಟರೆ ಮತ್ತೆ ಇನ್ನೂ ಒಂದು ಆ ರೀತಿ ಟೈಮ್ ಬರೋದಕ್ಕೆ, ಗೋಲ್ಡನ್ ಪೀರಿಯಡ್ ಅಂತ ಬರೋದಕ್ಕೆ ತುಂಬ ಟೈಮ್ ತೊಗೊಳುತ್ತೆ. ಸೊ ಈ ಟೈಮ್ ನಿಮಗೆ ವೃಷಭ ರಾಶಿಯವರಿಗೆ ತುಂಬ ಒಳ್ಳೆಯದಿದೆ. ಆದರೂ ಏನಂದರೆ, ಸ್ವಲ್ಪ ಎಲ್ಲ ಕೆಲಸ ಚೆನ್ನಾಗಿ ನಡಿಬೇಕು.
ನಿಮ್ಮ ಕೈ ಸ್ವಲ್ಪ ಚೆನ್ನಾಗಿ ಹಿಡಿಬೇಕು ಎಲ್ಲ ರೀತಿಯಲ್ಲೂ ಅಂತಂದರೆ ಪ್ರತಿದಿನ ಬೆಳಗ್ಗೆ ಸೂರ್ಯ ನಮಸ್ಕಾರ ಮಾಡುವಂಥದ್ದು, ಸೂರ್ಯನಿಗೆ ಒಂದು ನಾನು ಯಾವಾಗಲೂ ಹೇಳ್ತೀನಿ ಗೋಲ್ಡನ್ ಕಾಯಿನ್ ಅಂತಂತಂದರೆ ಮೆಣಸಿನಕಾಯಿ, ಒಣಮೆಣಸಿನಕಾಯಲ್ಲಿರೋಂಥ ಬೀಜಗಳು, ಒಂದು ಅರಿಶಿನ ಕುಂಕುಮ ಮತ್ತು ಯೆಲ್ಲೋ ಕಲರ್ ಏನಾದರೂ ಸಾವಂತಿಗೆ ಬರ್ಬೋದು ಅಥವಾ ಯೆಲ್ಲೋ ಕಲರ್ ಯಾವ ಹೂವಾದರೂ ಸರಿ, ನೀವೊಂದು ತಾಮ್ರ ಚೊಂಬಲ್ಲಿ ಹಾಕೊಂಡು ಬೆಳಗ್ಗೆ ಎದ್ದು ಆರಿಗೆ ಕೊಡುವಂಥದ್ದನ್ನು ಮಾಡಿದಾಗ ತುಂಬ ಒಳ್ಳೆ ರಿಸಲ್ಟ್ಸ್ ನೀವು ನೋಡ್ತೀರಾ. ಪ್ರತಿದಿನ ಮಾಡಿ ಸಾಧ್ಯವಾದರೆ, ಇಲ್ಲ ಭಾನುವಾರ ಭಾನುವಾರ ಮಾಡೋವಂಥದ್ದು ಮಾಡಿ. ಬಟ್ ಸೂರ್ಯ ನಮಸ್ಕಾರ ಪ್ರತಿದಿನ ಮಾಡ್ತಾ ಬನ್ನಿ, ಒಳ್ಳೆ ರಿಸಲ್ಟ್ಸ್ ಬರುತ್ತೆ. ಅದ್ರ ಜೊತೆಗೆ ನೀವೇನು ಮಾಡಬೇಕು ಅಂತಂದರೆ ಭಾನುವಾರ ಭಾನುವಾರ ವೆಂಕಟೇಶ್ವರನ ದೇವಸ್ಥಾನ ನಿಯರೆಸ್ಟ್ ಏನಾದರೂ ಇತ್ತು ಅಂತಂದರೆ ನೀವು ದಾಳಿಂಬೆ ಹಣ್ಣು ಒಂದು ಅರ್ಧ ಕೆಜಿ ದೇವಸ್ಥಾನಕ್ಕೆ ಕೊಟ್ಟು ಪೂಜೆ ಮಾಡಿಸಿ ನಿಮ್ಮ ಹೆಸರಲ್ಲಿ ಯಾರಿಗಾದ್ರೂ ಬಡವ್ರಿಗೆ ಹಂಚುವಂಥದ್ದನ್ನು ಮಾಡಿದ್ರು ಕೂಡ ಒಳ್ಳೆ ರಿಸಲ್ಟ್ಸ್ ಬರುತ್ತೆ. ಸೊ ಈ ಪರಿಹಾರ ತುಂಬ ಅದೃಷ್ಟದ ಪರಿಹಾರ. ಎಷ್ಟೋ ಜನ ಏನಪ್ಪ ಅಂತಂದರೆ ಗೌರ್ಮೆಂಟ್ ಕೆಲಸಕ್ಕಿರ್ಬೋದು, ಟೆಂಡರ್ಸ್ ಇರ್ಬೋದು, ಎಕ್ಸಾಮ್ಸ್ ಬರೆಯುವಂಥದ್ದು ಇರ್ಬೋದು, ಈ ರೀತಿ ಇರ್ತೀರ. ಎಷ್ಟೋ ಜನ ಕೇಳ್ತೀರಾ ಸ್ಟೂಡೆಂಟ್ಸ್ ಬಗ್ಗೆ ಹೇಳಿ ಅಂತ. ಈ ಥರ ಗೌರ್ಮೆಂಟ್ ಎಕ್ಸಾಮ್ಸ್ ಏನಾದ್ರು ತೊಗೋತೀರಂದರೆ ಈ ಪರಿಹಾರಗಳನ್ನ ಮಾಡ್ಕೊಳ್ಳಿ, ತುಂಬ ಒಳ್ಳೆ ರಿಸಲ್ಟ್ಸ್ ನಿಮಗೆ ಬರುತ್ತೆ. ವೃಷಭ ರಾಶಿಯವರಿಗೆ ಎಕ್ಸಲೆಂಟ್ ಇದೆ. ಇನ್ನು ನೆಕ್ಸ್ಟ್ ಬರುವಂಥದ್ದು ಏನಪ್ಪ ಅಂತಂದರೆ ಮಿಥುನ ರಾಶಿ. ಮಿಥುನ ರಾಶಿಗೆ ಸ್ವಲ್ಪ ಗುರು ಬಂದಿರೋದ್ರಿಂದ ಪ್ರಾಬ್ಲಮ್ಮು, ಜನ್ಮಗುರು ನರೋದುಕ್ಕಂ, ಯಾವುದೇ ರೀತಿಯಲ್ಲೂ ಸ್ವಲ್ಪ ಒಳ್ಳೇದು ಮಾಡಲ್ಲ, ಹಿಂದೆ ಮುಂದೆ ಆಗುತ್ತೆ ಅನ್ನೋಂಥದ್ರ ಜೊತೆಗೆ ಬುಧನೂ ಕೂಡ ಬರ್ತಾ ಇರೋದ್ರಿಂದ 6ನೇ ತಾರೀಕು ಮಿಥುನ ರಾಶಿಯವ್ರಿಗೆ ಒಂದು ರೀತಿಯಲ್ಲಿ ಒಳ್ಳೆ ರಿಸಲ್ಟ್ಸ್ ಬರುವಂಥದ್ದು. ನಿಮ್ಗೇನಾದರೂ ಕೆಲಸ ಕಾರ್ಯ, ಓದು ವಿದ್ಯೆ, ಈ ರೀತಿ ಏನಾದರೂ ಅಬ್ರಾಡ್ಗೆ ಹೋಗೋದಕ್ಕೆ ನೋಡ್ತಿರ್ತೀರೋ ಅಥವಾ ಇನ್ನೊಂದು ಏನೋ ಒಂದು ಕೆಲಸ ಇಲ್ಲಿಂದ ಆನ್ ಸೈಟ್ ಹೋಗುವಂಥದ್ದು ಇರ್ಬೋದು, ಬಟ್ ಅಲ್ಲಿಂದ ಇಲ್ಲಿಗೆ ಬರೋವಂಥದ್ದು ಇರ್ಬೋದು, ಈ ರೀತಿ ಏನಾದರೂ ಚೇಂಜಸ್ ನೋಡ್ತಿರ್ತೀರಂದರೆ ಖಂಡಿತವಾಗ್ಲೂ ಈ ತಿಂಗಳಾಗುತ್ತೆ. 6ನೇ ತಾರೀಕಿನ ತುಂಬ ಒಳ್ಳೆ ರಿಸಲ್ಟ್ಸ್ ನಿಮಗೆ ಬರುತ್ತೆ. ನೀವೇನು ಮಾಡಬೇಕು ಅಂತಂದರೆ ಬುಧವಾರ ಸಾಧ್ಯವಾದಷ್ಟು ಶಿವನ ದೇವಸ್ಥಾನಕ್ಕೆ ತಾಮ್ರದ ಚೊಂಬು ಚಿಕ್ಕ ಚಿಕ್ಕದು ಸಿಗುತ್ತೆ ನಿಮಗೆ, ಗ್ರಂಥಿಗೆ ಅಂಗಡಿಲಿ ಕೇಳಿದ್ರೆ ಕೊಡ್ತಾರೆ. ಒಂದು 1/4 ಕೆಜಿ ಅಥವಾ ಅರ್ಧ ಕೆಜಿ ಹೆಸರು ಕಾಳು, ಉಂಡೆ ಕಾಳು ಹಸಿರು ಕಲರ್ ಬರುತ್ತೆ, ಅದನ್ನು ತಾಮ್ರದ ಚೊಂಬಲ್ಲಿ ಹಾಕಿ 4 ವಾರ ಕೊಡ್ತಾ ಬನ್ನಿ, ತುಂಬ ಎಕ್ಸಲೆಂಟ್ ರಿಸಲ್ಟ್ಸ್ ನೀವು ನೋಡ್ತೀರಾ. ಸೊ ಇದನ್ನು ಮಾಡೋದ್ರಿಂದ ಮಿಥುನ ರಾಶಿಯವರಿಗೆ ಎಕ್ಸಲೆಂಟ್ ರಿಸಲ್ಟ್ಸ್ ಎಲ್ಲ ರೀತಿಯಲ್ಲೂ ಆಗುತ್ತೆ ಅಂತ ಹೇಳ್ತೀನಿ. ನೆಕ್ಸ್ಟ್ ಬರುವಂಥದ್ದು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ವರ್ಷ ಚೆನ್ನಾಗಿಲ್ಲ ಅಂತ ಹೇಳಿದೆ. ಅದೇ ರೀತಿಯಲ್ಲಿ ನಿಮ್ಗೆ ಏನಾದರೂ ಮಾಡಬೇಕು ಅಂತಂದರೆ 10 ಸರಿ ಯೋಚನೆ ಮಾಡಿ ಅಂತ ಹೇಳ್ತೀನಿ. ಯಾಕಂದರೆ 1-2 ಸರಿ ಯೋಚನೆ ಮಾಡಿದ್ರೆ ಸಿಕ್ಕಾಕೋತೀರಾ. 10 ಸರಿ ಯೋಚನೆ ಮಾಡಿ ಅಂತ ಹೇಳಿದೆ. ಆ ರೀತಿಯಲ್ಲಿ ಏನಾದರೂ ನೀವು ಕರ್ಕಾಟಕ ರಾಶಿಯವ್ರಿಗೆ ಏನೇ ಕೆಲಸ ಮಾಡೋದಾದರೂ ಕೂಡ ಸ್ವಲ್ಪ ಮಟ್ಟಿಗೆ ಶಿವನ ದೇವಸ್ಥಾನಕ್ಕೆ ಹೋಗಿ ಬರೋವಂಥದ್ದು, ನಾಯಿಗಳಿಗೆ ಏನಾದರೂ ಸೇವೆ ಮಾಡೋವಂಥದ್ದು, ಶಿವನ ದೇವಸ್ಥಾನಕ್ಕೆ ಹೋದಾಗ ಒಂದು 700 ಗ್ರಾಮ್ ಹುರುಳಿಕಾಳು ಕೊಟ್ಟು ಬರೋವಂಥದ್ದನ್ನು ಮಾಡಿ ನೀವೇನಾದರೂ ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡಿ. ದೊಡ್ಡ ದೊಡ್ಡ ಕೆಲಸಗಳಿಗೆ ಖಂಡಿತವಾಗ್ಲೂ ಕೈ ಹಾಕಬೇಡಿ. ಟೈಮ್ ಅಷ್ಟು ಒಳ್ಳೇದಿಲ್ಲ ಅಂತಂದಾಗ ನಾವೇನು ಮಾಡದೆ ಸುಮ್ಮನೆ ಇರೋದು ಒಳ್ಳೆಯದು. ಕೊಟ್ಟು ಅಂದರೆ ಹಾಕಿ ದುಡ್ಡು ಅಥವಾ ನಮ್ಮ ಕೈಯಿಂದ ಏನಾದರೂ ಹಾಕಿ ಕೈ ಸುಟ್ಕೊಳ್ಳೋದಕ್ಕಿಂತ ಸುಮ್ಮನೆ ಇರೋದನ್ನು ಕಾಲು ಚಾಚ್ಕೊಂಡಿರೋವಂಥದ್ದು ಒಳ್ಳೆಯದು ಅಂತ ಹೇಳ್ತೀನಿ. ಆ ರೀತಿಯಲ್ಲಿ ನಿಮಗೆ ಕೂಡ ಪರಿಹಾರ ಏನಪ್ಪ ಅಂತಂದರೆ ಸಾಧ್ಯವಾದಷ್ಟು ಇವಾಗ ಹೇಳ್ದಲ್ಲ ನಾನು, ಹುರುಳಿಕಾಳು ದಾನ ಕೊಡುವಂಥದ್ದು, ಶಿವನ ದೇವಸ್ಥಾನಕ್ಕೆ ಹೋಗಿ ಬರುವಂಥದ್ದು, ಈ ರೀತಿ ಮಾಡಿ. ಜೊತೆಗೆ ನಾಯಿಗಳಿಗೆ ಏನಾದರೂ ಬೀದಿ ನಾಯಿಗಳಿಗೆ ಫುಡ್ ಕೊಡುವಂಥದ್ದನ್ನು ಮಾಡಿದ್ರೆ ಒಳ್ಳೆ ರಿಸಲ್ಟ್ಸ್ ನೀವು ನೋಡ್ತೀರಾ. ಇನ್ನು ನೆಕ್ಸ್ಟ್ ಬರುವಂಥದ್ದು ಸಿಂಹರಾಶಿ. ಸಿಂಹರಾಶಿಗೆ ಟೈಮ್ ತುಂಬ ಚೆನ್ನಾಗಿದೆ, ಬಟ್ ನಿಧಾನ ಆಗುತ್ತೆ ಕೆಲಸ. ಆದರೂ ಕೂಡ ಕೆಲಸ ಖಂಡಿತ ಆಗುತ್ತೆ, ಪಕ್ಕಾ ಆಗುತ್ತೆ ನಿಮಗೆ. ಅಷ್ಟಮ ಶನಿ ಅಂತ ಎಲ್ಲ ಎದುರಿಸ್ತಾರೆ. ಅಷ್ಟಮ ಶನಿ ತುಂಬ ಒಳ್ಳೇದು ಮಾಡುತ್ತೆ ಕೆಲವರಿಗೆ, ಕೆಲವರು ಕಾಟ ಕೊಡ್ಬೋದು ನಿಮ್ಮ ಕರ್ಮಕ್ಕನುಸಾರವಾಗಿ. ಬಟ್ ಅಷ್ಟಮ ಶನಿಯ ಟೈಮಲ್ಲಿ ಎಷ್ಟೋ ಜನಕ್ಕೆ ತುಂಬ ಒಳ್ಳೆಯದಾಗಿರೋವಂಥದ್ದು, ಮನೆ ಕಟ್ಟಿರೋವಂಥದ್ದು, ಅದೇ ರೀತಿಯಲ್ಲಿ ನಿಮ್ಗೇನಾದರೂ ಹೊಸ್ದಾಗಿ ಜಾಬ್ ನೋಡ್ತಿರ್ತೀರ ಅಂತಂದ್ರೂ ಕೂಡ ಆಗಿರುವಂಥದ್ದು, ಈ ರೀತಿಯಲ್ಲಿ ಅಷ್ಟಮ ಶನಿಯಲ್ಲಿ ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ. ಶನಿ ಎಲ್ರಿಗೂ ಕೆಟ್ಟದ್ದು ಮಾಡಲ್ಲ. ಯಾರು ಕೆಟ್ಟದ್ದು ಮಾಡಿರ್ತೀರ ಅವ್ರಿಗೆ ಅವ್ನು ಕೆಟ್ಟದ್ದು ಮಾಡ್ತಾನೆ ಹೊರತು ಸುಮ್ಮನೆ ಯಾರಿಗೂ ಕೆಟ್ಟದ್ದು ಮಾಡೋದಿಲ್ಲ. ಶನಿ ರಾಹು ಕೊಟ್ಟಂಗೆ ಕೊಡೋರಿಲ್ಲ, ಶನಿ ರಾಹು ಕಿತ್ಕೊಂಡವ್ರಿಗೆ ಕಿತ್ಕೊಳ್ಳೋರಿಲ್ಲ ಅಂತ ಹೇಳುತ್ತೆ. ಆ ರೀತಿಯಲ್ಲಿ ನಿಮ್ಮ ಒಂದು ಪ್ರಾಬ್ಲಮ್ಮು ಅಥವಾ ಏನಾದರೂ ನಿಮ್ಮ ಕೈಯಿಂದ ನೀವು ಮಾಡ್ಕೊಳ್ಳೋದೆ. ಸೊ ಸಿಂಹರಾಶಿಯವರಿಗೆ ಎಲ್ಲ ರೀತಿಯಲ್ಲಿ ಒಳ್ಳೆ ರಿಸಲ್ಟ್ಸ್ ಇದೆ. ಅಷ್ಟಮ ಶನಿ ಎದುರುವಂಥ ಅವಶ್ಯಕತೆ ಇಲ್ಲ. ವೃದ್ಧಾಶ್ರಮಗಳಿಗೆ ಏನಾದರೂ ಒಂದು ಸ್ವಲ್ಪ ನಿಮ್ಮ ಕೈಲಾದ ಮಟ್ಟಿಗೆ ಊಟಕ್ಕೆ ಏನಾದರೂ ವ್ಯವಸ್ಥೆ ಮಾಡೋವಂಥದ್ದು ಅಥವಾ ಮೆಡಿಕಲ್ ಸಂಬಂಧಪಟ್ಟಂಗೆ ಏನಾದರೂ ವ್ಯವಸ್ಥೆ ಮಾಡೋವಂಥದ್ದನ್ನು ಮಾಡಿ, ತುಂಬ ಒಳ್ಳೆ ರಿಸಲ್ಟ್ಸ್ ನೀವು ನೋಡ್ತೀರಾ. ಶನಿವಾರ 4 ಶನಿವಾರ ಯಾವುದಾದ್ರೂ ವೃದ್ಧಾಶ್ರಮಗಳಿಗೆ ಈ ರೀತಿ ಸೇವೆ ಮಾಡ್ತಾ ಬನ್ನಿ, ದಾನ ಮಾಡ್ತಾ ಬನ್ನಿ, ಒಳ್ಳೆ ರಿಸಲ್ಟ್ಸ್ ನಿಮ್ಮದಾಗುತ್ತೆ. ನೆಕ್ಸ್ಟ್ ಬರುವಂಥದ್ದು ಕನ್ಯಾ ರಾಶಿ. ಕನ್ಯಾ ರಾಶಿಗೆ ಎಕ್ಸಲೆಂಟ್ ಟೈಮು. ಆ ರೀತಿಯಲ್ಲೂ ಯಾವ ಥರ ಅಂತಂದರೆ ನಿಮಗೆ ಈಗ 6ನೇ ತಾರೀಕು ಬುಧ ಚೇಂಜ್ ಆಗೋದ್ರಿಂದ, ಬುಧ ಗುರು ಒಟ್ಟಿಗೆ ಕೂತ್ಕೊಳ್ಳೋವಂಥದ್ರಿಂದ ಪರಿವರ್ತನಾ ಯೋಗ ಒಂದಾಗುವಂಥದ್ದಾಗುತ್ತೆ. ಜೊತೆಗೆ ಬುಧ ಗುರು ಇಬ್ಬರು ಒಂದೇ ಮನೇಲಿ ಕೂತ್ಕೊಂಡಾಗ ಅವ್ರ ಮನೆಯಲ್ಲಿ ಎನಿಮಿಗಳು ಕೂತ್ಕೊಂಡ್ರು ಕೂಡ ಫ್ರೆಂಡ್ಲಿ ಆಗ್ತಾರೆ ಅಂತ ಹೇಳೋವಂಥದ್ದು. ಆ ರೀತಿಯಲ್ಲಿ ನಿಮಗೆ 6ನೇ ತಾರೀಕಿಂದ ತುಂಬ ಒಳ್ಳೆ ರಿಸಲ್ಟ್ಸ್ ನೋಡ್ತೀರಾ. ನೀವೇನಾದರೂ ಒಂದು ಒಳ್ಳೆ ಕೆಲಸ ಕಾರ್ಯ ಮಾಡಬೇಕು ಅಂತಂದರೆ ಸ್ವಲ್ಪ ಶುಕ್ರನ ಬಲ ಬೇಕು. ಶುಕ್ರನ ಬಲ ನಿಮ್ಗೆ ಅಷ್ಟಿಲ್ಲ ಅಂದರೆ ದುಡ್ಡು ಬೇಕು. ಬುದ್ಧಿ ಇದೆ ದುಡ್ಡಿಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ. ಸೊ ಬುದ್ಧಿ ಇಲ್ಲದೆ ದುಡ್ಡಿದ್ರೂ ಬೇರೆ ಯಾರನ್ನಾದರೂ ಅಪಾಯಿಂಟ್ ಮಾಡ್ಕೊಂಡು ನಾವೇನೋ ಮಾಡಿಕೊಂಡು ಒಂದು ಬಿಸ್ನೆಸ್ ಅಂತ ನಾವು ತಿಳ್ಕೊಂಡು ಮಾಡ್ಬೋದು, ಅವ್ರಿಗೂ ದುಡ್ಡು ಕೊಟ್ಟು. ಬಟ್ ದುಡ್ಡೇ ಇಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ. ಸ್ವಲ್ಪ ದುಡ್ಡು ನಿಮ್ಮಲ್ಲಿ ನಿಲ್ತಾ ಇಲ್ಲ, ಉಳಿತಾ ಇಲ್ಲ, ಅದೇ ರೀತಿಯಲ್ಲಿ ಖರ್ಚು ಜಾಸ್ತಿ ಆಗ್ತಾ ಇದೆ ಅನ್ನೋಂಥ ತೋರಿಸ್ತಾ ಇದೆ. ಆ ರೀತಿಯಲ್ಲಿ ನೀವೇನು ಮಾಡಬೇಕು ಅಂತಂದರೆ ತಾಯಿಯ ಆಶೀರ್ವಾದ ತೊಗೊಳ್ಳೋವಂಥದ್ದನ್ನು ಫಸ್ಟ್ ಮಾಡಿ. ನಿಮ್ಮ ತಾಯಿಯ ಆಶೀರ್ವಾದ ತೊಗೊಳ್ಳೋವಂಥದ್ದು ಈ ತಿಂಗಳಲ್ಲಿ ಯಾವುದಾದ್ರೂ ಒಂದಿನ ನಿಮ್ಮ ತಾಯಿ ಜೊತೆ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಅಂತ ಹೇಳ್ತೀನಿ. ಅವ್ರಿಗೆ ಇಷ್ಟವಾಗಿರೋಂಥ ಸ್ವೀಟು ಏನಾದರೂ ತೊಗೊಂಡೋಗಿ ಕೊಟ್ಟು ಸ್ವಲ್ಪ ಹೊತ್ತು ಅವ್ರ ಜೊತೆಗೆ ಕಾಲ ಕಳೆದು ಬನ್ನಿ ಅಂತ ಹೇಳ್ತೀನಿ. ಆ ರೀತಿಯಲ್ಲಿ ಇನ್ನೊಂದು ಪರಿಹಾರ ಏನಪ್ಪ, ದುಡ್ಡು ಕಾಸು ಚೆನ್ನಾಗಿ ಹರಿದು ಬರೋದಕ್ಕೆ ಅಂತಂದರೆ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಶುಕ್ರವಾರ ಸಾಯಂಕಾಲ 1 ಮೊಳ ಮಲ್ಲಿಗೆ ಹೂದ ಜೊತೆಗೆ ಊದ್ಬತ್ತಿ, ಕರ್ಪೂರ, ಸ್ವಲ್ಪ ತುಪ್ಪ ಕೊಡುವಂಥದ್ದನ್ನು ಮಾಡಿ. ತುಪ್ಪ ಅಂದರೆ ಪ್ಯಾಕೆಟ್ KG ಅಲ್ಲ, ಚಿಕ್ಕ ಪ್ಯಾಕೆಟ್ ಕೂಡ ಬರುತ್ತೆ.
ಆ ರೀತಿಯಲ್ಲಿ ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ತೊಗೊಂಡೋಗಿ ಕೊಡುವಂಥದ್ದು 4 ಶುಕ್ರವಾರ ಕನ್ಯಾ ರಾಶಿಯವ್ರು ಮಾಡಿದಾಗ ಒಳ್ಳೆ ರಿಸಲ್ಟ್ಸ್ ನೀವು ನೋಡ್ತೀರಾ. ತುಲಾರಾಶಿಯವರಿಗೆ ಎಕ್ಸಲೆಂಟ್ ಟೈಮ್ ಅಂತ ಹೇಳಿದೆ. ಆ ರೀತಿಯಲ್ಲಿ ತುಲಾರಾಶಿಯವ್ರು ಏನಾದರೂ ಗೌರ್ಮೆಂಟ್ ಎಕ್ಸಾಮ್ಸು ಅಥವಾ ಗೌರ್ಮೆಂಟ್ ಕೆಲ್ಸಕ್ಕೆ ಏನಾದ್ರು ಟ್ರೈ ಮಾಡ್ತೀರಾ ಅಂದರೆ ಸ್ವಲ್ಪ ವೆಯ್ಟ್ ಮಾಡಬೇಕು. ಈ ತಿಂಗಳಲ್ಲ ನಿಮ್ಮದು. ಅದು ಬಿಟ್ಟು ಬೇರೆ ಎಲ್ಲ ರೀತಿಯಲ್ಲೂ ಎಕ್ಸಲೆಂಟ್ ಆಗಿದೆ. ನೀವು ಏನೇ ಮಾಡಿದ್ರು ಕೂಡ ಕೈ ಇಟ್ಟಿದ್ದೆಲ್ಲ ಒಳ್ಳೆಯದಾಗುತ್ತೆ ಅಂತ ಹೇಳುವಂಥದ್ದು. ಆ ರೀತಿಯಲ್ಲಿ ನಿಮಗೆ ಕೊಡುವಂಥ ಸುಲಭ ಪರಿಹಾರ ಏನಪ್ಪ ಅಂತಂದರೆ, ಸಾಧ್ಯವಾದಷ್ಟು ಶಿವನ ದೇವಸ್ಥಾನಕ್ಕೆ ಬೆಳಗ್ಗೆ ಅಂದರೆ ರುದ್ರಾಭಿಷೇಕ ಕೊಡೋವಂಥದ್ದು ಇರ್ಬೋದು, ಅಥವಾ ನೀವೇನಾದರೂ ಒಣ ಖರ್ಜೂರ ಅಥವಾ ಒಣ ದ್ರಾಕ್ಷಿ ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಸೋಮವಾರ ತೊಗೊಂಡೋಗಿ ಕೊಡುವಂಥದ್ದು. ಒಂದು 5 ಕೊಟ್ಟರು ಸಾಕು, ಒಂದು 10 ಕೊಟ್ಟರು ಸಾಕು, ಒಂದು ಚಿಕ್ಕ ಪ್ಯಾಕೆಟ್ ಕೊಟ್ಟರು ಸಾಕು. ಒಂದು ಒಣ ದ್ರಾಕ್ಷಿ ಕೊಡಿ, ಇಲ್ಲಾಂದರೆ ಒಣ ಖರ್ಜೂರ ಕೊಡಿ, ಇಲ್ಲಾಂದರೆ ಅಭಿಷೇಕ ನಿಮ್ಮ ಕೈಲಿ ಏನಾದರೂ ಮಾಡ್ಸೋಕ್ಕಾಗತ್ತಂದರೆ ಏನೋ ಒಂದು ₹150 ₹200 ಇರುತ್ತೆ ಅಷ್ಟೇ. 4 ವಾರನೂ ನೀವೇನಾದರೂ ಅಭಿಷೇಕ ಶಿವನಿಗೆ ಮಾಡಿಸುವಂಥದ್ದನ್ನು ಮಾಡಿದ್ರೆ ಒಳ್ಳೆ ರಿಸಲ್ಟ್ಸ್ ನೀವು ನೋಡ್ತೀರಾ. ನೆಕ್ಸ್ಟ್ ಬರುವಂಥದ್ದು ವೃಶ್ಚಿಕ ರಾಶಿಗೂ ಅಷ್ಟೇ ನಾನು ಹೇಳ್ತೀನಿ, ಏನು ಮಾಡಬೇಡಿ, ಇರೋದನ್ನ ಮಾತ್ರ ನಡ್ಸ್ಕೊಂಡು ಹೋಗಿ ಅಂತ ಹೇಳ್ತೀನಿ. ಹೊಸದಾಗಿ ಯಾವುದೇ ವೆಂಚರ್ಸ್ ಕೈ ಹಾಕುವಂಥದ್ದು ಇರ್ಬೋದು, ಹೊಸದಾಗಿ ಏನೇ ಮಾಡೋವಂಥದ್ದು ಇರ್ಬೋದು, ಈ ರೀತಿ ಏನೂ ಮಾಡೋಕ್ಕೆ ಹೋಗ್ಬೇಡಿ. ಏನಿದೆ ಅದರಲ್ಲೇ ಕಾಲು ಚಾಚಿ. ಈ ವರ್ಷ ಬರೋ ವರ್ಷ ನಿಮ್ಗೆ ಎಕ್ಸಲೆಂಟ್ ಯೋಗ ಇದೆ. ಆವಾಗ ಹೇಳ್ತೀನಿ, ಆವಾಗ ಏನಾದರೂ ಮಾಡೋವಂಥದ್ದನ್ನು ಮಾಡಿ. ಅದು ಬಿಟ್ಟು ಬೇರೆ ಯಾವುದೇ ರೀತಿಯಲ್ಲಿ ಹೊಸದಾಗಿ ಏನೂ ಮಾಡೋಕ್ಕೆ ಹೋಗ್ಬೇಡಿ. ಅದು ಬಿಟ್ಟು ಕೂಡ ಏನಪ್ಪ ಅಂತಂದರೆ, ಸ್ವಲ್ಪ ಮಟ್ಟಿಗೆ ಟ್ರಿಪ್ಸು ಟೂರ್ಸು ಎಲ್ಲ ಹೋಗುವಂಥ ಒಂದು ಯೋಗ ನಿಮಗಿದೆ. ಆ ರೀತಿಯಲ್ಲಿ ತೀರ್ಥಯಾತ್ರೆ ಮಾಡೋವಂಥ ಯೋಗ ನಿಮಗಿದೆ. ಬಟ್ ನೋಡ್ಕೊಂಡೋಗಿ, ಟೈಮ್ ಅಷ್ಟು ಚೆನ್ನಾಗಿಲ್ಲ. ಟೈಮ್ ಚೆನ್ನಾಗಿಲ್ಲದೆ ಇದ್ದಾಗ ತೀರ್ಥಯಾತ್ರೆಗಳಿಗೆ ಹೋದವರು ಕೂಡ ಏನೇನೆಲ್ಲ ಆಗಿದೆ ಅಂತ ನಾವು ನೋಡಿದ್ದೀವಿ. ಅದರಿಂದ ಸ್ವಲ್ಪ ಯೋಚನೆ ಮಾಡಿ, ಸ್ವಲ್ಪ ಭಯ ಭಕ್ತಿಯಿಂದ ನಾವು ಏನೇ ಕೆಲಸ ಮಾಡಿದ್ರು ಮಾಡಬೇಕು ಅಂತ ಹೇಳ್ತೀನಿ. ಅಡ್ಡಾದಿಡ್ಡಿಯಾಗಿ ಹಿಂಗೆ ಮಾಡ್ಬೇಕು, ಹಂಗೆ ಮಾಡಬೇಕು ಅಂತ ಸಾಲ ಸೋಲ ಮಾಡ್ಕೊಂಡು ಟ್ರಿಪ್ ಅಂತೆಲ್ಲ ಹೋಗೋದು, ಅಲ್ಲಿ ಕೈ ಸುಟ್ಕೊಳ್ಳೋದು, ಅಲ್ಲೇನೋ ಒಂದು ಆಕ್ಸಿಡೆಂಟ್ ಆಗೋದು, ಈ ರೀತಿ ಎಲ್ಲ ಆಗೋದು ಬೇಡ. ಬಟ್ ಆ ಯೋಗ ತೋರಿಸ್ತಾ ಇದೆ, ಹತ್ರ ಇರುವಂಥ ದೇವಸ್ಥಾನಗಳಿಗೆ ಹೋಗಿ ಬನ್ನಿ. ತುಂಬ ದೂರ ಎಲ್ಲ ಹೋಗುವಂಥದ್ದನ್ನ ಈ ವರ್ಷ ಅವಾಯ್ಡ್ ಮಾಡಿ ಅಂತ ಹೇಳ್ತೀನಿ. ನಿಮಗೆ ಕೊಡುವಂಥ ಸುಲಭ ಪರಿಹಾರ ಏನಪ್ಪ ಅಂತಂದರೆ, ಸಾಧ್ಯವಾದಷ್ಟು ಗುರುವಾರ ಯಾವುದಾದ್ರೂ ಸಾಯಿಬಾಬಾ ದೇವಸ್ಥಾನಗಳು ಅಥವಾ ರಾಘವೇಂದ್ರ ಸ್ವಾಮಿ ದೇವಸ್ಥಾನಗಳಲ್ಲಿ ನಿಮ್ಮ ಕೈಲಾದಂಥ ಏನಾದರೂ ಒಂದು ಸ್ವೀಟ್ ಕೊಡಿಸೋವಂಥದ್ದು, ಅಂದರೆ ಕಡಲೆಬೇಳೆ ಮಾಡಿರೋಂಥ ಸ್ವೀಟ್ ಕೊಡುವಂಥದ್ದು ಇರ್ಬೋದು, ಅಥವಾ ಊಟಕ್ಕೆ ಏನಾದರೂ ಕೊಡುವಂಥದ್ದು ಇರ್ಬೋದು. ಈ ರೀತಿ ಗುರುವಾರ 4 ಗುರುವಾರ ನಿಮ್ಮ ಕೈಲಿ ಏನಾಗುತ್ತೆ ಅದನ್ನು ಮಾಡ್ತಾ ಬನ್ನಿ, ಒಳ್ಳೆ ರಿಸಲ್ಟ್ ಬರುತ್ತೆ. ಪ್ರತಿದಿನ ಬೆಳಗ್ಗೆ ಹಣೆಗೆ ಅರಿಶಿನ ಹಚ್ಚಿ, ಅಂದರೆ ನೀರಲ್ಲಿ ಕಲಿಸ್ಬಿಟ್ಟು ಅರಿಶಿನ ಹಣೆಗೆ ಇಟ್ಕೊಳ್ಳೋವಂಥದ್ದನ್ನು ಮಾಡಿ. ಹೆಣ್ಮಕ್ಳಾದ್ರೂ ಸರಿ, ಗಂಡು ಮಕ್ಕಳಾದ್ರೂ ಸರಿ, ವೃಶ್ಚಿಕ ರಾಶಿಯವರು ಇದನ್ನು ಮಾಡ್ತಾ ಬನ್ನಿ, ಒಳ್ಳೆ ರಿಸಲ್ಟ್ ನೀವು ನೋಡ್ತೀರಾ. ನೆಕ್ಸ್ಟ್ ಬರುವಂಥದ್ದು ಧನುರಾಶಿಯವರಿಗೆ ನಿಮಗೂ ಅಷ್ಟೇ ತುಂಬ ಟೈಮ್ ಚೆನ್ನಾಗಿದೆ. ಎಲ್ಲ ರೀತಿಯಲ್ಲೂ ಒಂದು ಒಳ್ಳೆಯದಾಗುತ್ತೆ, ಮುಟ್ಟಿದ್ದೆಲ್ಲ ಚಿನ್ನ ಆಗುತ್ತೆ. ಬಟ್ ಈ ತಿಂಗಳು ನೀವೇನಾದರೂ ಸ್ವಂತ ಜಾಗ ತೊಗೊಂಡ್ರೆ, ಖಾಲಿ ಜಾಗ, ಸ್ವಂತ ಜಾಗ ತೊಗೊಳ್ಳೋವಂಥದ್ದು, ಸೈಟ್ ಇರ್ಬೋದು, ಜಮೀನುಗಳಿರ್ಬೋದು, ಈ ರೀತಿ ಏನಾದರೂ ಸ್ವಂತ ಭೂಮಿಗೆ ಕೈ ಹಾಕ್ತಿರ್ತೀರ ಅಂದರೆ ಈ ತಿಂಗಳು ಅವಾಯ್ಡ್ ಮಾಡಿ ಅಂತ ಹೇಳ್ತೀನಿ. ಈ ತಿಂಗಳು ಮಾಡೋವಂಥದ್ದನ್ನು ಬೇಡ. ಅದ್ರ ಜೊತೆಗೆ ನಿಮಗೆ ಕೊಡುವಂಥ ಸುಲಭ ಪರಿಹಾರ ಏನಪ್ಪ ಅಂತಂದರೆ, ಮಂಗಳವಾರ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ, ಭೂವರಹ ಸ್ವಾಮಿ ದೇವಸ್ಥಾನ, ಯಾವುದಾದ್ರೂ ನಿಮ್ಮ ನಿಯರೆಸ್ಟ್ ಯಾವುದಿರುತ್ತೆ ಆ ದೇವಸ್ಥಾನಗಳಿಗೆ ಹೋಗುವಂಥದ್ದು. ಅಲ್ಲಿ 1 kg ತೊಗರಿಬೇಳೆ ಕೊಡುವಂಥದ್ದು, ಕೆಂಪು ಬಟ್ಟೆಯಲ್ಲಿ ಕಟ್ಬಿಟ್ಟು 1 kg ತೊಗರಿಬೇಳೆ ಕೊಟ್ಟು ಬನ್ನಿ. ತುಂಬ ಒಳ್ಳೆ ರಿಸಲ್ಟ್ಸ್ ನೀವು ನೋಡ್ತೀರಾ. ಮಂಗಳವಾರ ಈ ತಿಂಗಳು ಮಾತ್ರ ನೀವು ಭೂಮಿ ಕೈ ಹಾಕಬೇಕು ಅಂತಿದೆ. ಸ್ವಲ್ಪ ಯೋಚನೆ ಮಾಡಿ, ಎಲ್ಲ ಸರ್ವೆ ಮಾಡಿ ತಿಳ್ಕೊಳ್ಳಿ. ನೆಕ್ಸ್ಟ್ ಮಂತ್ ನಿಮಗೆ ಟೈಮ್ ಚೆನ್ನಾಗಿದೆಯಾ ಅಂತ ಹೇಳ್ತೀನಿ, ಆವಾಗ ಬೇಕಾದ್ರೆ ಹೋಗಿ ತೊಗೋಬೋದು. ಅದು ಬಿಟ್ಟು ಬೇರೆ ಎಲ್ಲ ರೀತಿಯಲ್ಲೂ ಧನುರಾಶಿಗೆ ಎಕ್ಸಲೆಂಟ್ ಆಗಿದೆ. ನೆಕ್ಸ್ಟ್ ಬರುವಂಥದ್ದು ಮಕರ ರಾಶಿ. ಕೈಗೆ ಬಂದಿದ್ದು ಬಾಯಿಗೆ ಬರಲ್ಲ. ಇನ್ನೇನು ಬರುತ್ತೆ ಅಂತ 90% ಕೆಲಸ ಆಗಿದ್ದಾಗ, ಅಯ್ಯೋ ಆಗೋಯ್ತಪ್ಪ ಎಷ್ಟೋ ನಮ್ಮ ಜೀವನದಲ್ಲಿ ಏನೋ ಆಯಿತು ಅಂತ ಅನ್ಕೊತಾ ಇರ್ತೀರ, 10%ಅಲ್ಲಿ ಕಟ್ಟಾಗಿ ಹೋಗ್ಬಿಡುತ್ತೆ. ಕೈಗೆ ಇನ್ನೇನು ಬಂದಿದ್ದು ಬಾಯಿವರೆಗೂ ಬರೋಷ್ಟು ಕೆಳಗಡೆ ಬಿದ್ದೋಗುತ್ತೆ ಅನ್ನೋಂಥದ್ದು. ಆ ರೀತಿಯಲ್ಲಿ ಸ್ವಲ್ಪ ಪ್ರಾಬ್ಲಮ್ಸ್ ಆಗುವಂಥದ್ದು ಮಕರ ರಾಶಿಯವರಿಗೆ. ಇನ್ನೇನಪ್ಪ ಅಂತಂದರೆ, ನೀವು ಅಂದ್ಕೊಂಡಿದ್ದ ಕಾರ್ಯಗಳೇ ಇನ್ನೇನು ಆಗುತ್ತೆ ಅನ್ನೋ ಕಟ್ಟಾಗುವಂಥದ್ದು ಸ್ವಲ್ಪ ಜಾಸ್ತಿ ತೋರಿಸ್ತಾ ಇದೆ. ಯಾವ ಕೆಲಸ ಮಾಡಬೇಕು ಅಂತಂದ್ರೂ ಕೂಡ ಶ್ರದ್ಧೆ ಭಕ್ತಿಯಿಂದ ಮಾಡಿ, ಉಡಾಫೆಯಿಂದ ಎಲ್ಲ ಮಾಡೋಕ್ಕೆ ಹೋಗ್ಬಿಡಿ. ಆ ರೀತಿಯಲ್ಲಿ ಕಟ್ಟಾಗದೇ ಇರೋದಕ್ಕೆ ನಾನು ನಿಮಗೆ ಕೊಡೋಂಥ ಸುಲಭ ಪರಿಹಾರ ಏನಪ್ಪ ಅಂದರೆ, ಸೋಮವಾರ ಶಿವನ ದೇವಸ್ಥಾನಕ್ಕೆ ಒಣದ್ರಾಕ್ಷಿ ಎಷ್ಟಾದರೂ ಕೊಡಿ, ಇಷ್ಟೇ ಅಂತೇನಿಲ್ಲ, 4 ಸೋಮವಾರ ಒಣದ್ರಾಕ್ಷಿ ಕೊಡುವಂಥದ್ದನ್ನು ಮಾಡಿ. ನೀವು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ದಿನ 2 ಒಣದ್ರಾಕ್ಷಿ ತಿನ್ನೋದಕ್ಕೆ ಅಭ್ಯಾಸ ಮಾಡ್ಕೊಳ್ಳಿ. ಈ ತಿಂಗಳೆಲ್ಲ ಇದನ್ನು ಮಾಡೋದ್ರಿಂದ ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಆ ರೀತಿಯಲ್ಲಿ ಮಕರ ರಾಶಿಯವರಿಗೆ ಇನ್ನೊಂದು ಏನಪ್ಪ ಹೇಳ್ತೀನಿ ಅಂತಂದರೆ, ನೀವು ಏನು ಕೆಲಸ ಮಾಡೋಕ್ಕೆ ಹೋದರೂ ಕೂಡ ನೀವು ಮೂಲಂಗಿ ಸಿಗುತ್ತೆ ನೋಡಿ, ರ್ಯಾಡಿಶ್ ಅಂತ ನಾವೇನು ಹೇಳ್ತೀವಿ, ಮೂಲಂಗಿನ ಯಾರಿಗಾದರೂ ಬಡವರಿಗೆ ಒಂದು ಕಟ್ಟು ದಾನ ಕೊಡಿ. ಅಂದರೆ ಮನೆ ಹತ್ರ ಬರೋವಂಥ ಪೌರ ಕಾರ್ಮಿಕರು ಕಸ ತೆಗಿಯೋಕ್ಕೆ ಬರ್ತಾರಲ್ಲ, ಅವರಿಗಾದರೂ ಕೊಡಿ, ಅಥವಾ ಬಡವ್ರಿಗಾದರೂ ಕೊಡಿ. ಯಾರಿಗಾದರೂ ಒಂದು ಕಟ್ಟು ಮೂಲಂಗಿ ಕೊಟ್ಬಿಟ್ಟು ಏನಾದರೂ ಕೆಲಸ ಮಾಡೋಕ್ಕೆ ಹೋಗಿ ಕಟ್ಟಾಗುವಂಥದ್ದು ನಿಲ್ಲುತ್ತೆ ಅಂತ ಹೇಳ್ತೀನಿ. ಎಂತೆಂಥ ಸಣ್ಣ ಪರಿಹಾರ ಇದೆ ನಮಗೆ ಗೊತ್ತಿರಲ್ಲ ನೋಡಿ. ಈ ರೀತಿ ಪರಿಹಾರಗಳು ತುಂಬ ವರ್ಕ್ ಆಗುತ್ತೆ. ನೆಕ್ಸ್ಟ್ ಬರುವಂಥದ್ದು ಕುಂಭರಾಶಿಯವ್ರಿಗೂ ಅಷ್ಟೇ. ಸ್ವಲ್ಪ ಕೆಲಸ ಮಾಡಿದಾಗ ನಿಧಾನ ಆಗ್ಬೋದು, ಬಟ್ ಪರ್ಫೆಕ್ಟಾಗಿ ಕೆಲಸ ಆಗುತ್ತೆ, ನೀವು ಅಂದ್ಕೊಂಡಂಗೆ ಆಗುತ್ತೆ. ಸ್ವಲ್ಪ ವೆಯ್ಟ್ ಮಾಡಬೇಕಾಗುತ್ತೆ, ಅಷ್ಟು ಬಿಟ್ಟರೆ 100% ಟೈಮ್ ತುಂಬ ಚೆನ್ನಾಗಿದೆ. ಏನು ಕೆಲಸ ಮಾಡಿದ್ರು ಕೂಡ ಖಂಡಿತವಾಗ್ಲೂ ಆಗುತ್ತೆ. ಬಟ್ ನಿಧಾನ ಆಗುವಂಥದ್ದು ಅನ್ನೋದು ಬಿಟ್ಟರೆ ಬೇರೆ ಏನು ತೊಂದರೆ ಇಲ್ಲ. ನಿಮಗೆ ಏನು ಕೆಲಸ ಬೇಕಾದರೂ ಮಾಡಿ, ಒಳ್ಳೆ ರಿಸಲ್ಟ್ಸ್ ಇರುತ್ತೆ. ಬಟ್ ನಿಮಗೆ ಕೊಡೋಂಥ ಸುಲಭ ಪರಿಹಾರ ಏನಪ್ಪ ಅಂತಂದರೆ, ಆ ನಿಧಾನ ಕೂಡ ಸರಿ ಹೋಗೋದಕ್ಕೆ ಸಾಧ್ಯವಾದಷ್ಟು ಶನಿವಾರ ವೃದ್ಧಾಶ್ರಮಗಳು, ಅನಾಥಾಶ್ರಮ, ವೃದ್ಧಾಶ್ರಮ ತುಂಬ ವ್ಯತ್ಯಾಸ ಇದೆ. ವೃದ್ಧಾಶ್ರಮಗಳು ಅಂತಂದರೆ ತುಂಬ ವಯಸ್ಸಾಗಿರೋವಂಥವ್ರು ಅಂತ ಹೇಳ್ತೀನಿ. ಆ ವಯಸ್ಸಾಗಿರೋವಂಥವರಿಗೆ ಮನೆ ಹತ್ರ ಆದರೂ ನೀವು ಏನಾದರೂ ವೃದ್ಧಾಶ್ರಮಕ್ಕೆ ಹೋಗಬೇಕು ಅಂತಿಲ್ಲ, ಮನೆ ಹತ್ರನೂ ಕೂಡ ಯಾರಾದರೂ ಭಿಕ್ಷುಕರು ಅಥವಾ ನಿಮ್ಮ ಮನೆ ಅಕ್ಕಪಕ್ಕದಲ್ಲಿ ತುಂಬ ಬಡವರು, ವೃದ್ಧರು, ವಯಸ್ಸಾಗಿರೋವಂಥವ್ರು ಯಾರಾದರೂ
ತಾತ ಅಜ್ಜಿಂದರು ಆ ಥರ ಏನಾದರೂ ಇದ್ದರೆ ಅವ್ರಿಗೇನಾದರೂ ಬೆಡ್ಶೀಟ್ಸ್ ಕೊಡಿಸೋವಂಥದ್ದು ಇರ್ಬೋದು ಅವರು, ಅಥವಾ ಅವ್ರಿಗೇನಾದರೂ ಊಟಕ್ಕೆ ಸಹಾಯ ಮಾಡೋವಂಥದ್ದು ಇರ್ಬೋದು. ಈಗ ಚಳಿಗಾಲ ಸ್ಟಾರ್ಟ್ ಆಗ್ತಾಯಿದೆ, ಸ್ವೆಟರ್ಸ್ ಕೊಡಿಸೋವಂಥದ್ದು, ಮಫ್ಲರ್ ಕೊಡಿಸೋವಂಥದ್ದು, ಈ ರೀತಿ ನಿಮ್ಮ ಕೈಲಿ ಏನಾಗುತ್ತೋ ಅದನ್ನು ವೃದ್ಧರಿಗೆ ಕೊಡ್ತಾ ಬನ್ನಿ. ಶನಿವಾರ ಕೊಡಿ, ನಿಮ್ಮ ಕೆಲಸಗಳು ನಿಧಾನ ಆಗೋದು ಕೂಡ ಸರಿ ಹೋಗುತ್ತೆ ಅಂತ ಹೇಳ್ತೀನಿ. ಒಳ್ಳೆ ರಿಸಲ್ಟ್ಸ್ ನೀವು ನೋಡ್ತೀರಾ. ಇನ್ನು ನೆಕ್ಸ್ಟ್ ಕೊನೆಯದಾಗಿ ಬರುವಂಥದ್ದು ಮೀನರಾಶಿ. ಮೀನರಾಶಿಗೆ ಎಕ್ಸಲೆಂಟ್ ಟೈಮ್ ಸ್ಟಾರ್ಟ್ ಆಗಿದೆ. ಅಂದರೆ ಈ ತಿಂಗಳಿಗೆ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಈ ತಿಂಗಳು ನಿಮ್ಗೇನಪ್ಪ ಅಂದರೆ ದುಡ್ಡು, ಕಾಸು, ಹಣದ ಅಭಿವೃದ್ಧಿ ತುಂಬ ಚೆನ್ನಾಗಿ ಆಗುವಂಥದ್ದು. ನಿಮಗೆ ಗೊತ್ತಿಲ್ಲದೆ ಯಾರಿಂದನೋ ಒಂದು ಫೈನಾನ್ಷಿಯಲಿ ಏನಾದರೂ ಒಂದು ಸಪೋರ್ಟ್ ಸಿಗೋವಂಥದ್ದು ಇರ್ಬೋದು, ಅಥವಾ ನೀವೇ ಗೊತ್ತಿಲ್ಲದೆ ಯಾವುದೋ ಒಂದು ಸೈಟ್ ಮೇಲೆ ಹಾಕಿರ್ತಾರೆ, ಈಗ ಡಬಲ್ ಆಗಿ ಅದು ಸೇಲ್ ಮಾಡಿದ್ರೆ ನಿಮ್ಗೆ ಚೆನ್ನಾಗಿ ಕೈಗೆ ದುಡ್ಡು ಬರೋವಂಥದ್ದು ಇರ್ಬೋದು. ಈ ರೀತಿ ಏನಾದರೂ ಒಂದು ಫಿನಾನ್ಷಿಯಲ್ ಗ್ರೋತ್ ಸಂಬಂಧಪಟ್ಟಂಗೆ, ಹಣಕಾಸಿನ ಅಭಿವೃದ್ಧಿ ಸಂಬಂಧಪಟ್ಟಂಗೆ ಈ ತಿಂಗಳು ಏನಾದರೂ ಒಂದು ಒಳ್ಳೇದು ನಡೆಯುವಂಥದ್ದಾಗುತ್ತೆ. ಆ ರೀತಿಯಲ್ಲಿ ಸ್ವಲ್ಪ ಮಟ್ಟಿಗೆ ಗೋವಿನ ಒಂದು ಸೇವೆ ಮಾಡೋವಂಥದ್ದು. ಇಲ್ಲ ಅಂತಂದರೆ ಶುಕ್ರವಾರ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಒಂದು 600 ಗ್ರಾಮು ಅವರೇ ಕಾಳು, ಅಂದರೆ ನಿಮ್ಗೆ ಅಂಗಡಿಯಲ್ಲಿ ಒಣಗಿರೋದು ಸಿಗುತ್ತೆ. ಅವರೆಕಾಳು ಅಂದರೆ ನಾವು ಸುಲಿತೀವಲ್ಲ ಅದಲ್ಲ, ಹಸಿದಲ್ಲ, ಒಣಗಿರೋದು ಸಿಗುತ್ತೆ. 600 ಗ್ರಾಮ್ ಅವರೆಕಾಳು ಶುಕ್ರವಾರ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಸಾಯಂಕಾಲ ಬಿಳಿ ಬಟ್ಟೆಯಲ್ಲಿ 600 ಗ್ರಾಮ್ ಕಟ್ಬಿಟ್ಟು ನಿಮ್ಮ ಹೆಸರಲ್ಲಿ ತೊಗೊಂಡೋಗಿ ಕೊಡೋವಂಥದ್ದನ್ನು ಮಾಡಿ. ಒಂದು ಅರ್ಧ ಗಂಟೆ ಕುತ್ಕೊಂಡು ಬನ್ನಿ ದೇವಸ್ಥಾನದಲ್ಲಿ, ಮಹಾಲಕ್ಷ್ಮಿ ದೇವಸ್ಥಾನದಲ್ಲಿ. ತುಂಬ ಒಳ್ಳೆ ರಿಸಲ್ಟ್ಸ್ ನೀವು ನೋಡ್ತೀರಾ. ಸೊ 12 ರಾಶಿಯವ್ರಿಗೂ ಯಾವ್ಯಾವ ಥರ ಇರುತ್ತೆ ಅಂತ ಹೇಳಿದ್ದೀನಿ. ಆ ರೀತಿಯಲ್ಲಿ ಯಾವ ರೀತಿಯಲ್ಲಿ ಪರಿಹಾರಗಳನ್ನ ಮಾಡ್ಕೋಬೇಕು ಅಂತ ಹೇಳಿದ್ದೀನಿ. ಯಾರಿಗೆ ಒಳ್ಳೇದಿದೆ, ಯಾರ್ಯಾರು ಎಕ್ಸಾಮ್ಸ್ ತೊಗೋಬೇಕು, ಯಾರ್ಯಾರು ಇನ್ನೇನಾದರೂ ಭೂಮಿ ತೊಗೋಬೇಕಾ, ಪ್ರತಿಯೊಬ್ಬರಿಗೂ ನಾನು ಪ್ರಿಡಿಕ್ಷನ್ಸು ಕೊಟ್ಟಿದ್ದೀನಿ, ಎಚ್ಚರಿಕೆನೂ ಕೊಟ್ಟಿದ್ದೀನಿ. ನೋಡಿಕೊಂಡು ರೆಮಿಡೀಸ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಈ ತಿಂಗಳು ನಿಮ್ಗೆ ಚೆನ್ನಾಗಿರಲಿ. ಮತ್ತೆ ಜುಲೈ ವಿಡಿಯೋದೊಂದಿಗೆ ನಿಮ್ಮೆಲ್ಲರನ್ನೂ ಭೇಟಿ ಮಾಡ್ತೀನಿ. ಆ ಜುಲೈ ತಿಂಗಳು ಯಾವ ಥರ ಇರುತ್ತೆ ಅಂತ ಮಾಸ ಭವಿಷ್ಯದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಅದನ್ನ ನೋಡ್ಕೊಂಡು ನೀವೇನಾದರೂ ಮಾಡಬೇಕು ಅಂತಿದ್ರೆ ಖಂಡಿತವಾಗ್ಲೂ ಪ್ಲ್ಯಾನ್ ಮಾಡಿ ಅಂತ ಹೇಳ್ತೀನಿ. ಇನ್ನಷ್ಟು ಹೊಸ ವಿಷಯದೊಂದಿಗೆ ನಿಮ್ಮೆಲ್ಲರನ್ನೂ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ತೆ.